ತೇಜಸ್ವಿನ ಇವರು ಹಿಂಗ ಹಾಕ್ಬಿಟ್ಟು ಒಳಕಲ್ಲಲ್ಲಿ ರುಬ್ಬಿಟ್ಟು ಕುಡಿದು ಬಿಟ್ಟಿದ್ದಾರೆ. ತೇಜಸ್ವಿನ ಸ್ವಭಾವ ಏನಂದ್ರೆ ತುಂಬ ದೊಡ್ಡ ಜನ, ಹೈಲಿ ಇಂಟೆಲೆಕ್ಚುಯಲ್ ಅದ್ರ ಜೊತೆ ಸೇರ್ತಿರ್ಲಿಲ್ಲ, ಯಾರಿಗೂ ಹೇಳಿಲ್ಲ, ಭಾಳ ಸಸ್ಪೆನ್ಸ್ ಆಗಿ ಇಟ್ಕೊಂಡು. ತೇಜಸ್ವಿ ಬಗ್ಗೆ ಮಾತಾಡ್ತಿದ್ವಿ. ಹೆಂಗ್ ಸರ್ ನೀವು ಅವ್ರ ಬಗ್ಗೆ PhD ಮಾಡಬೇಕು ಅನ್ಸಿದ್ದು? ತೇಜಸ್ವಿ ಅವ್ರನ್ನ ನಾನು PhD ಮಾಡಬೇಕು ಅಂತಲ್ಲ, ಇಂಟ್ರೆಸ್ಟ್ ಇದ್ದಾಗ ಓದಿದ್ದು. ಆ್ಯಕ್ಚುಲಿ ತೇಜಸ್ವಿ ಅವರು ನೋಡಿದ್ದು, ಅವ್ರ ಜೊತೆ ಓಡಾಡಿದ್ದು, ಟ್ರೆಕ್ಕಿಂಗ್ ಮಾಡಿದ್ದು, ಅದು ಅವ್ರ ಬಗ್ಗೆ ಕುತೂಹಲ ಬೆಳೆಸ್ಕೊಂಡು ಓದಕ್ಕೆ ಶುರು ಮಾಡಿದ್ದು. ತೇಜಸ್ವಿ ಪರಿಚಯ ಆದಾಗ ನಾವು ಅವ್ರ ಸಾಹಿತ್ಯನ ಅಷ್ಟೇನು ಓದಿರಲಿಲ್ಲ ಇನ್ನು. ಕರ್ವಲ ಒಂದು ಓದಿದ್ವಿ ಅಷ್ಟೇ. ಅದರಲ್ಲಿ ಬರೋ ಎಲ್ಲ ಕುತೂಹಲದ ಪ್ರಶ್ನೆ ಅವ್ರಿಗೆ ಕೇಳಬೇಕು ಅಂತಿತ್ತು. ಒಂದ್ಸಲ ಸಿಕ್ಕರು ಕುಪ್ಪಳ್ಳಿನಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡೋದು. ಆಗ ಏನೇನಿದ್ವು ತಪ್ಪು ಸರಿ ಒಟ್ಟಲ್ಲಿ ಮಾತಾಡೋಕ್ಕೆ ಏನೋ ಒಂದು ಪ್ರಶ್ನೆ ಕೇಳೋದು. ಈ ಮಕ್ಳು ಬಿಡಿಸ್ತಾರಲ್ಲ ಹಿಂದೆ ಹಂಗೆ ಏನೇನೋ ಕೇಳ್ತಿದ್ವಿ. ಅವ್ರಿಗೂ ಹೆಂಗೆ ಅಂದರೆ ನಮ್ಮ ಬಗ್ಗೆ ಚೂರು ಬೇಜಾರಿಲ್ದಂಗೆ ನಮ್ಮನ್ನು ಕರ್ಕೊಂಡೋದ್ರು. ಜರಿ ಇದರಲ್ಲೇ ಅವ್ರ ಮನೆ ಹಿಂದ್ಗಡೆ, ಕವಿ ಮನೆ ಹಿಂದೆ ಒಂದು ಜರಿ ಇದೆ, ಅದರಲ್ಲೇ ಕರ್ಕೊಂಡೋದ್ರು. ಓ, ಅಂದ್ರೆ ಕವಿ ಮನೇಲಿ ಇರ್ತಾ ಇರ್ಬೇಕಾದ್ರೆ ನಿಮ್ ಒಡನಾಟ ಇತ್ತು ಅವ್ರ ಜೊತೆ? ಇಲ್ಲ, ಅಲ್ಲೊಂದು ಫಂಕ್ಷನ್ ನಡೀತಿತ್ತು. ಅವಾಗ ನಾವೆಲ್ಲ ಹೋಗಿದ್ವಲ್ಲ. ತೇಜಸ್ವಿನ ಸ್ವಭಾವ ಏನಂದ್ರೆ ತುಂಬ ದೊಡ್ಡ ಜನ, ಹೈಲಿ ಇಂಟೆಲೆಕ್ಚುಯಲ್ ಅದ್ರ ಜೊತೆ ಸೇರ್ತಿರ್ಲಿಲ್ಲ, ತುಂಬ ಸಾಮಾನ್ಯ ಜನ, ಹುಡುಗರು. ಅಂದರೆ ಅವರು ಆರ್ಟಿಫಿಷಿಯಲ್ ಆಗಿರಲ್ಲ ಮತ್ತು ಅವ್ರ ಹತ್ರ ಏನೋ ತಿಳ್ಕೊಳ್ಳೋದಿರುತ್ತೆ ಅಂತ. ಅವ್ರು ಯಾವಾಗಲೂ ನಂಗೊಂದ್ಸಲ ಹೇಳಿದ್ರು, ಈ ದನ ಕಾಯರ ಹತ್ರ ತಿಳ್ಕೊಳ್ಳೋಕೆ ವಿಷಯ ಇರ್ತಾವೆ ಕಡೆ ಅಂತ. ಅಂದರೆ ನಾಲೆಡ್ಜ್ ಅನ್ನೋದು ತುಂಬ ರೈತಾಪಿ ಸಮುದಾಯ, ಕಷ್ಟಪಡೋ ಜನ, ಅವ್ರ ಹತ್ರ ಇರುತ್ತೆ ಅಂತ. ಹಾಗಾಗಿ ಅವ್ರ ಕಥೆಗಳಲ್ಲಿ ಅರಿಸ್ಟಾಟಲ್ನಂತಹ ಒಬ್ಬ ವ್ಯಕ್ತಿಗೆ ಸಮಾನಾಗಿ ಒಂದು ಕಾಡಿನ ಮೂಲೆಯಲ್ಲಿ ಒಬ್ಬ ಮೀನು ಹಿಡಿಯೋ ಚಿಂಕ್ರ ಬೆಸ್ತಿನ ಈಕ್ವಲ್ ಮಾಡ್ತಾರೆ. ಅರಿಸ್ಟಾಟಲ್ಗೆ ಈಕ್ವಲ್ ಅವನು ಅಂತ ಹೇಳ್ತಾರೆ ನಾಲೆಡ್ಜಲ್ಲಿ. ಸೊ ಆ ಥರ ನಮ್ಮ ಜೊತೆಲಿ ಬಂದರು, ಮೇಲೆ ತನಕ ಹೋದರು. ಸರ್ ಇದೇನು ಹೂ ಇದು ಅಂತ, ಅದು ಸೀತಾಳೆ ದಂಡೆ ಅಲ್ಲೇನೋ ಅಂತ. ಹೌದಾ, ಸುಮ್ಮನೆ ಏನೇನೋ ಪ್ರಶ್ನೆ ಕೇಳೋದು. ಚೂರು ಬೇಜಾರಿಲ್ಲ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಇಲ್ಲಿ ತನಕ ಪ್ಯಾಂಟ್ ಎರ್ಸ್ಕೊಂಡು. ಕಾಡು ಅಂದರೆ ಅರ್ಥ ಮಾಡ್ಸೋಕ್ಕೆ ಶುರು ಮಾಡಿದ್ದೆ ಅವರು. ಆಗ ನನ್ನ ಹತ್ರ ಒಂದು ಕ್ಯಾಮ್ರಾ ಇತ್ತು, ಬಾಡಿಗೆಗೆ ತೊಗೊಂಡೋಗಿದ್ದೆ, 15 ರೂಪಾಯಿ ಬಾಡಿಗೆಗೆ. ಅದ್ರ ರೋಲಲ್ಲಿ ಫೋಟೋಸ್ ತೆಗಿತಾ ಇದ್ದೆ. ಅವರು ಕ್ಯಾಮ್ರಾ ಹಿಂಗೆ ನೋಡಿದ್ರು, ನೋಟು ಯಾರ್ದಿದ್ದು ಸರ್? ನಂದು ಅಂತ. ಕ್ಯಾಮ್ರಾ ಇಟ್ಕೊಂಡಿದೆಯಲ್ಲ, ಸರ್ವನಾಶ ಆಗ್ತೀಯ ನೀನು ಅಂತ ನಕ್ಕರು. ಅಂದರೆ ತಮಾಷೆಗೆ. ಯಾಕೆ ಅಂತ ಕೇಳಿದೆ. ಈ ಕ್ಯಾಮ್ರಾ ತಗೊಂಡ್ರೆ ಯಾರು ಬದುಕಿದ್ದಾರೆ, ಅದು ಭಾಳ ದುಬಾರಿ ಶೋಕಿ ಕಾಣೋದು ಅಂತ ಹೇಳಿದರು. ನಿಜ ಅದು. ಇವತ್ತು ಕ್ಯಾಮ್ರಾ ಅದ್ರ ಪರಿಕರಗಳು ತುಂಬ ಕಾಸ್ಟ್ಲಿ. ಹೌದೌದು. ಈಗ ನಿಜವಾಗ್ಲೂ ನನ್ನ ಕ್ಯಾಮ್ರಾಗಳು ಇವಾಗ ನಾನು ಖರ್ಚು ಮಾಡಿರೋ ದುಡ್ಡು ಯಾರಿಗೂ ಹೇಳಿಲ್ಲ, ಭಾಳ ಸಸ್ಪೆನ್ಸ್ ಆಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಖರ್ಚು ಬರುತ್ತೆ. ಈಗ ಹೇಳ್ಬಿಡಿ ಸರ್. ಇಲ್ಲ, ಈಗಲೂ ಹೇಳಲ್ಲ. ಇಲ್ಲ, ಯಾಕಂದ್ರೆ ಆ ಥರ ಕ್ರೇಜ್ ಇರೋರು ತುಂಬಾ ಜನ ಇದ್ದಾರೆ. ಹಿಂಸೆ ಮಾಡಿ ಕ್ಯಾಮ್ರಾ ಬೇಕು ಅಂತ ಹೊಲ ತೋಟ ಮಾರ್ಸಿರೋ ಹುಡುಗರು ಇದ್ದಾರೆ. ಹಾಗಾಗ್ಬಾರ್ದು. ಅದು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಹೋಗ್ಬೇಕು. ಆಮೇಲೆ ಅವ್ರ ಫೋಟೋಗಳನ್ನು ನೋಡ್ತಾ, ಅವ್ರ ಪರಿಸರದ ಕಥೆಗಳನ್ನು ನೋಡ್ತಾ, ನಾನು ಆ್ಯಕ್ಚುಲಿ ಫಸ್ಟ್ ಅಪಾಯಿಂಟ್ ಆಗಿದ್ದು ಒಂದು ಕಾಡಿರೋ ಜಾಗದಲ್ಲೇ. ಆವಾಗಲೂ ಅಷ್ಟು ಕಾಡಿನ ಆಸಕ್ತಿ ಇರಲಿಲ್ಲ ನನಗೆ. ಆಮೇಲೆ ಅವ್ರನ್ನ ಓದ್ತಾ ಹೋಗ್ತಿದ್ದಾಗ ಕಾಡನ್ನು ಹಿಂಗೆ ನೋಡ್ಬೋದಲ್ಲ ಅಂತ. ನಮ್ಮ ಎದುರಿಗೆ ಏನೇನೋ ನಡೀತಾ ಇರುತ್ತೆ. ಅವರೊಂದು ಕಡೆ ಹೇಳ್ತಾರೆ, ನಿಮ್ಮ ಕಣ್ಣೆದುರಿಗೆ ಏನೋ ನಡೀತಾ ಇರುತ್ತೆ, ನೀವು ಅದನ್ನು ನೋಡಬೇಕು ಅಂತ. ಒಂದು ಕಥೆ ಬರೆದಿದ್ದಾರೆ ಅವರು, ಕೆರೆ ದಡದಲ್ಲಿ ಅಂತ. ಸುಮ್ಮನೆ ಒಂದು ಕೆರೆಯಲ್ಲಿ ಬೆಳಗ್ಗಿಂದ ಸಂಜೆ ತನಕ ಕೂತಿದ್ರೆ ಏನೇನೆಲ್ಲ ನೋಡ್ಬೋದು ಅಂತ. ಒಂದು ಕಪ್ಪೆನ ಹಾವು ನುಂಗಕ್ಕೆ ಬರುತ್ತೆ, ಕಪ್ಪೆ ನುಂಗು ನಿಂಗೆ ಧೈರ್ಯ ಇದ್ದರೆ ಅಂತ ಚಾಲೆಂಜ್ ಮಾಡಿ ಕೂತ್ಕೊಳ್ಳುತ್ತೆ. ಅದು ಹಾವು ನುಂಗ್ದಾಗೂ ಇದು ಊದ್ಕೊಳ್ತಾ ಹೋಗುತ್ತೆ. ಕಪ್ಪೆ ಭಾಳ ಟ್ರೈ ಮಾಡಿ ಇಲ್ಲೆಲ್ಲ ರಕ್ತ ಎಲ್ಲ ಕಿತ್ಕೊಂಡ್ಬಂದು ಕಪ್ಪೆ ಆಗಲ್ಲ ಅಂತ ಬಿಟ್ಟು ಹೋಗುತ್ತೆ. ಕಪ್ಪೆ ಹಿಂಗೆ ಹೋಗ್ಬಿಟ್ಟು ಹೆಂಗೆ ಅನ್ನುತ್ತೆ. ಇದೆಲ್ಲ ನೋಡೋದಕ್ಕೆ ನಿಮಗೆ ಟೈಮ್ ಬೇಕು, ಪೇಷನ್ಸ್ ಬೇಕು, ಆಯಿತಾ? ಅವರು ಕಾಡನ್ನು ನೋಡುವ ಸಂದರ್ಭದಲ್ಲಿ ನಂಗೆ ಹೇಳಿದ ಮಾತು ಭಾಳ ಚೆನ್ನಾಗಿ ನೆನಪಿದೆ. ಕಾಡು ನೀನು ನೋಡುವಾಗ ಶಾಂತವಾಗಿರ್ಬೇಕು. ನೀನು ಅರ್ಧ ಗಂಟೆ ಸೈಲೆಂಟಾಗಿ ಕೂತ್ಮೇಲೆ ನೀನು ಕಾಡು ನಿನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಕಾಡು ನಿಧಾನಕ್ಕೆ ಓಪನ್ ಆಗುತ್ತೆ. ನಿಧಾನಕ್ಕೊಂದು ಹಾವು ಬಂದು ಹಿಂಡ್ಕತ್ತೆ, ಒಂದು ಕಪ್ಪೆ ಅಲ್ಲಿಂದ ಬರುತ್ತೆ, ಒಂದು ಏಡಿ ಹೊರಗಡೆ ಬರುತ್ತೆ, ಒಂದು ಪಕ್ಷಿ. ನಿಶಬ್ದನ ಪ್ರೀತಿಸ್ತವೆ ಪ್ರಾಣಿ ಪಕ್ಷಿಗಳು. ಒಂದು ಶಬ್ದ ಮಾಡಿರಿ ನೀವು, ಸೈಲೆನ್ಸ್. ಸೊ ಶಬ್ದಕ್ಕಲ್ಲಿ ಯಾವುದೇ ಮರ್ಯಾದೆ ಇಲ್ಲ. ಶಬ್ದ ಇರೋದು ನಗರದಲ್ಲಿ, ನಿಶಬ್ದನೇ ಅಲ್ಲಿ ಜೀವನ.
ಸೊ ಈ ಥರದ್ದೆಲ್ಲ ಹೇಳಿದ್ದು ಓದಿದ್ದು ಆಮೇಲೆ ಮನಸ್ಸಲ್ಲಿ ತುಂಬ ಇಳಿದೋದ್ಮೇಲೆ ನಾನು ಎಲ್ಲರಿಗೂ ಹಿಂಗೆ ಹೇಳ್ತಾ ಇರ್ತಿದ್ನ ಎಲ್ಲರೂ ಇಷ್ಟು ಚೆನ್ನಾಗೆಲ್ಲ ಹೇಳ್ತಿರಲ್ಲ ತೇಜಸ್ವಿ ಮೇಲೆ ಯಾಕೆ ಪಿ ಎಚ್ ಡಿ ಮಾಡಬಾರ್ದು ಅಂತ. ಭಾಳ ಲೇಟಾಗಿ ಸುಮಾರು ವರ್ಷ ಟೈಮ್ ತೊಗೊಂಡು MPhil ಮಾಡಿದೆ ಮತ್ತು PhD ಮಾಡಿದೆ. ಅವರಷ್ಟು ಕೃತಿಗಳನ್ನು ಮತ್ತೊಂದು ಸಲ ಓದೋ ಅವಕಾಶ ಸಿಕ್ತು. ಇನ್ನೂ ಅರ್ಥ ಮಾಡ್ಕೋಬೇಕದನ್ನು. ನಿಜವಾಗ್ಲೂ ಭಾಳ ದೊಡ್ಡ ಲೇಖಕ, ಈ ಶತಮಾನದ ಭಾಳ ದೊಡ್ಡ ಲೇಖಕ ತೇಜಸ್ವಿ. ಫುಡ್ಡಿನಾ ಸರ್ ಅವರು? ಹಾಂ, ಆ್ಯಕ್ಚುಲಿ ಏನಾಯ್ತಂದರೆ ಈ ಬಿರಿಯಾನಿ ತಿಂತಾ ಇದೆಯಲ್ಲ ಅದಕ್ಕೆ ನೆನಪಾಯ್ತು. ಹಾಂ, ಕರಿಯಪ್ಪ ಅದೆಲ್ಲ ಕತೆ ಗೊತ್ತಿದೆ ನಿಮಗೆ. ಅವರು ತೇಜಸ್ವಿ ತೀರ್ಕೊಂಡ್ಮೇಲೆ ಅವ್ರ ಮನೆಗೆ ಹೋಗಿದ್ವಿ. ಸೊ ರಾಜೇಶ್ವರಿ ಮೇಡಮು ಬಿರಿಯಾನಿ ತರಿಸಿದ್ರು. ನನ್ನ ಹೆಂಡತಿ, ಅಣ್ಣ, ಅತ್ತಿಗೆ ನಾವೆಲ್ಲ ಹೋಗಿದ್ದೆ. ಅವ್ರಿಗೆ ಇಷ್ಟವಾಗಿರೋ ಬಿರಿಯಾನಿ ಮಾಡೋನೊಬ್ಬ ಅಲ್ಲಿದ್ದಾನೆ ಮೂಡಿಗೆರೆಯಲ್ಲಿ. ಅಲ್ಲಿಂದ ರಾಜೇಶ್ವರಿ ಮೂಡಿಗೆರೆಯಲ್ಲಿ ಒಬ್ಬರಿದ್ದಾರೆ, ಅಲ್ಲಿಂದ ತರಿಸಿದ್ರು. ತಿಂದ್ವಿ ಎಲ್ಲ ಆಗಿ. ಆಮೇಲೆ ನಾನು ಕೈ ತೊಳ್ಕೊಳಕ್ಕೆ ಅಂತೇಳಿ ಈ ಥರದ್ದು ವಾಶ್ ಬೇಸನ್ ಇದೆ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗ್ತಿದ್ದೇನೆ, ರಾಜೇಶ್ವರಿ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ರು. ರಾಜೇಶ್ವರಿ ಮೇಡಮ್ ಜೋರಾಗಿ. ನಾನು ಗಾಬರಿ ಆಗ್ಬಿಟ್ಟು ಏನು ಅಂತ ನೋಡಿದೆ. ಬಿರಿಯಾನಿ ತಿಂದು ಬಂದು ಕೈ ತೊಳ್ಕೊಳಕ್ಕೆ ಅಂತ ಅಲ್ಲಿ ಹೋದಾಗಲೇ ಕಣ್ರಿ ಅವ್ರು ಕುಸ್ತಿದ್ದು ಅಂತಂದರು. ಆ ಸಿಂಕ್ ಎದುರುಗಡೆ ಇವತ್ತು ಬಿರಿಯಾನಿ ತಿಂತ ಅವ್ರನ್ನೇ ಮಾಡ್ಕೊತಾ ಇದ್ದೀವಿ. ಅವ್ರು ತುಂಬ ಇಷ್ಟವಾದ ಫುಡ್ ಇದು ಬಿರಿಯಾನಿ. ಆಕೆ ನೋಡಿ ಒಂದು ಕ್ಯಾರೆಕ್ಟ್ರಿಗೆ ಬಿರಿಯಾನಿ ಕರಿಯಪ್ಪ ಅಂತ ಹೆಸರಿಟ್ಟಿದ್ರು ಅವರು. ಯಾವಾಗಲೂ ಏನು ಗೊತ್ತಾ, ಲೇಖಕ ತನ್ನ ಮನಸ್ಸಿನ ಆಸೆಗಳನ್ನು ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಮಾಡ್ತಾನೆ. ಅದಕ್ಕೆ ಹೆಸರು ಕೊಡ್ತಾನೆ, ರೂಪ ಕೊಡ್ತಾನೆ, ಭಾಷೆ ಕೊಡ್ತಾನೆ. ಅದಕ್ಕೆ ಎಲ್ಲ ಥರದ ಜೀವಂತಿಕೆನ ನನ್ನೊಳಗಿರೋದನ್ನು ಅದಕ್ಕೆ ಕೊಡ್ತಾನೆ, ತನ್ನೊಳಗಿರೋದನ್ನು ಅದಕ್ಕೆ ಕೊಡ್ತಾನೆ. ಅವನಿಗೆ ಹೇಳೋಕ್ಕೆ ಸಾಧ್ಯ ಇಲ್ದಿರೋದನ್ನ ಅದ್ರ ಕೈಯಲ್ಲಿ ಹೇಳಿಸ್ತಾರೆ ತೇಜಸ್ವಿ. ಹಾಗಾಗಿ ನೀವು ನೋಡಿ ತೇಜಸ್ವಿಯವ್ರ ಕಥೆ ಕಾದಂಬರಿಲಿ ಬರೋ ಪಾತ್ರಗಳೆಲ್ಲ ಭಾಳ ಸಣ್ಣ ಸ್ತರದ ಹಳ್ಳಿಯ ರೈತ, ಮುಗ್ಧ, ಸುಳ್ಳು ಹೇಳುವ, ಕಳ್ತನ ಮಾಡುವ, ಜಿಪಣ್ತನ ಇರುವ, ಬಟ್ ಟ್ಯಾಲೆಂಟೆಡ್ ಅವರೆಲ್ಲ. ಎಂಥ ಟ್ಯಾಲೆಂಟೆಡ್ ನೋಡಿ. ಕರವಲ ಕಾದಂಬರಿಲಿ ಕರವಲ ಎಷ್ಟು ದೊಡ್ಡ ವಿಜ್ಞಾನಿ ಯಾವುದೋ ಹಳ್ಳಿ ಮೂಲಲ್ಲಿರುವ ಒಬ್ಬ ಸಾಮಾನ್ಯ ಮಂದಣ್ಣ ನೋಡ್ಕೊಂಬರ್ತಾನೆ. ಯಾಕೆಂದರೆ ಒಂಥರ ನಾಲೆಡ್ಜ್ ಇದೆ ಅಂಥೇಳಿ, ನಾಲೆಡ್ಜ್ ಹಳ್ಳಿಲಿದೆ ಅಂತ ಹೇಳ್ತಿದ್ರು ತೇಜಸ್ವಿ. ಸೊ ಅದನ್ನೆಲ್ಲ ಕದ್ದು ನಾವು ಪುಸ್ತಕ ಮಾಡ್ತಾಯಿದ್ದೀವಿ, ನಾಲೆಡ್ಜ್ ಅಲ್ಲಿದೆ. ಅದಕ್ಕೇ ತೇಜಸ್ವಿ ಅಂಥ ಮೈಸೂರನ್ನು ಬಿಟ್ಟು ಹಳ್ಳಿಗೆ ಯಾಕೆ ಬಂದರು, ಕಾಡಿಗೆ ಯಾಕೆ ಬಂದರು ಅಂದರೆ ಅವ್ರ ನಾಲೆಡ್ಜ್ ಇದೆ ಅಲ್ಲಿ ಅಂಥೇಳಿ. ಅವ್ರು ಬಂದು ಬರೆದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಒಂದು ಹುಳುಕ್ಕೂ ಜೀವ ಇದೆ, ಕೀಟಕ್ಕೂ ಜೀವ ಇದೆ, ಕಪ್ಪೆಗೂ ಇದೆ, ಹಾವಿಗೂ ಇದೆ, ಹಕ್ಕಿಗೂ ಇದೆ. ಬದುಕನ್ನು ಕಟ್ಕೊಟ್ರಲ್ಲ, ಹಾಗಾಗಿ ಅವ್ರು ಭಾಳ ಗ್ರೇಟ್ ಅಂತ ಅನ್ಸುತ್ತೆ. ನಿಮ್ಮ ಕಣ್ಣಲ್ಲಿ ನೀರು ಗ್ರೇಟ್.